ಹೈ ಫ್ರೆಂಡ್ಸ್, ನೀವೇನಾದ್ರೂ ಹೊಸ ಮೊಬೈಲ್ ತಗೊಂಡಿದ್ರೆ 7 ಯೂಸ್ಫುಲ್ ಆಗೋ ಟಿಪ್ಸ್ ಆದ್ರೆ ಹೇಳ್ತೇನೆ ನೋಡಿ. ಮೊದಲೇ ಟಿಪ್ ಬಂದು ಮೊಬೈಲ್ ಪರ್ಚೇಸ್ ಮಾಡಿದಾಗ ಬಾಕ್ಸ್ ಬಿಲ್ಲು ಎಲ್ಲಾದ್ರೂ ಕೊಟ್ಟಿರ್ತಾರೆ. ಇದೆಲ್ಲಾನು ಸೇಫ್ ಆಗಿ ಇಟ್ಕೋಬೇಕು. ಏನಕ್ಕಂದ್ರೆ ಬಿಲ್ಲಲ್ಲಿ IMEI ನಂಬರ್ ಎಲ್ಲ ಡೀಟೇಲ್ಸ್ ಇರುತ್ತೆ. ಸಪೋಸ್ ಮೊಬೈಲ್ ಕಳೆದೋದ್ರೆ ಕಂಪ್ಲೇಂಟ್ ಕೊಡಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗೇನೆ ನೀವೇನಾದ್ರೂ ಮೊಬೈಲ್ ಸೇಲ್ ಮಾಡಬೇಕಾದ್ರೆ ಇಲ್ಲ ಮೊಬೈಲ್ ಅಪ್ಡೇಟ್ ಆಗಬೇಕಾದ್ರೆ ಬಾಕ್ಸ್ ಬಿಲ್ ಇದ್ರೆ ಮೊಬೈಲ್ ವ್ಯಾಲ್ಯೂ ಜಾಸ್ತಿನೇ ಇರುತ್ತೆ. ಸೆಕೆಂಡ್ ಟಿಪ್ ಬಂದು ಮೊಬೈಲ್ ಆನ್ ಮಾಡ್ಕೊಳ್ಳೋನೆ ಜಿಮೇಲ್ ಆದ್ರೂ ಕೇಳುತ್ತೆ. ನೀವು ಓಲ್ಡ್ ಮೊಬೈಲ್ ಅಲ್ಲಿ ಯಾವ ಜಿಮೇಲ್ ಇರುತ್ತೋ ಅದೇ ಜಿಮೇಲ್ ಇಂದ ಲಾಗಿನ್ ಮಾಡಿ. ಈಗ ಮಾಡೋದ್ರಿಂದ ಹಳೆ ಮೊಬೈಲ್ ಇರೋ ಕಾಂಟ್ಯಾಕ್ಟ್ಸ್ ಎಲ್ಲ ಬರುತ್ತೆ, ಹಾಗೇನೆ ಆಪ್ಸ್ನು ಬರುತ್ತೆ. ಥರ್ಡ್ ಟಿಪ್ ಬಂದು ಮೊಬೈಲ್ ಅಲ್ಲಿ ಬೇಡದೇ ಇರೋ ಅನ್ವಾಂಟೆಡ್ ಆಪ್ಸ್ ಎಲ್ಲ ಇರುತ್ತೆ. ಈ ಅನ್ವಾಂಟೆಡ್ ಆಪ್ಸ್ ಇಂದ ಬ್ಯಾಟ್ರಿ ಆದ್ರೂ ಕನ್ಸ್ಯೂಮ್ ಆಗುತ್ತೆ. ನಿಮ್ಗೆ ಯಾವ್ದು ಬೇಕಾಗಿಲ್ಲ ಅದೆಲ್ಲ ಅನ್ಇನ್ಸ್ಟಾಲ್ ಮಾಡಿ. ಹಾಗೇನೆ ಸ್ವಲ್ಪ ಸ್ಟೋರೇಜ್ ಸೇವ್ ಆಗುತ್ತೆ. ಫೋರ್ತ್ ಟಿಪ್ ಬಂದು ಮೊಬೈಲ್ ಟೆಂಪರ್ ಗ್ಲಾಸ್ ಬ್ಯಾಕ್ ಕವರ್ ಹಾಕ್ಸಿ ಯೂಸ್ ಮಾಡಿ. ಯಾಕಂದ್ರೆ ಕಂಪ್ನಿಯವ್ರು ಕೊಟ್ಟಿರೋ ಸ್ಕ್ರೀನ್ ಗಾರ್ಡ್ ಆಗಲಿ ಬ್ಯಾಕ್ ಕವರ್ ಅಲ್ಲಿ ಅಷ್ಟೊಂದು ಸೇಫ್ಟಿ ಆಗಿರಲ್ಲ. 20,000-30,000 ಇಟ್ಟು ಮೊಬೈಲ್ ಆದ್ರೂ ತಗೊಂಡಿರ್ತವೆ. ಒಂದ್ ಚೆನ್ನಾಗಿರೋ ಬ್ಯಾಕ್ ಕವರ್ ಆಗಿ ಸ್ಕ್ರೀನ್ ಗಾರ್ಡ್ ಆದ್ರೂ ಹಾಕ್ಸಿ. ಫಿಫ್ತ್ ಟಿಪ್ ಬಂದು ಮೊಬೈಲ್ ಅಲ್ಲಿರೋ ಆಪ್ಷನ್ಸ್ ಎಲ್ಲ ಒಂದ್ಸರಿ ಚೆಕ್ ಮಾಡಿ. ಮೊಬೈಲ್ ಡಾಟಾ, ವೈಫೈ, ಹಾಟ್ಸ್ಪಾಟ್, ಏರೋಪ್ಲೇನ್ ಮೋಡ್, ಟಾರ್ಚ್, ಈ ತರ ಎಲ್ಲ ಆಪ್ಷನ್ಸ್ ಆದ್ರೂ ಒಂದ್ಸರಿ ಚೆಕ್ ಮಾಡಿ. ಸಪೋಸ್ ಏನಾದ್ರೂ ಮೊಬೈಲ್ ವರ್ಕ್ ಆಗಿಲ್ಲ ಅಂದ್ರೆ ರೀಪ್ಲೇಸ್ ಇಲ್ಲ ರಿಟರ್ನ್ ಮಾಡಬಹುದು. ಸಿಕ್ಸ್ತ್ ಟಿಪ್ ಬಂದು ಮೊಬೈಲ್ ಜೊತೆ ಬಂದಿರೋ ಚಾರ್ಜರ್ನೇ ಯೂಸ್ ಮಾಡಿ. ಇದು ಯೂಸ್ ಮಾಡೋದ್ರಿಂದ ಬ್ಯಾಟರಿ ಲೈಫ್ ಆದ್ರೂ ಚೆನ್ನಾಗಿ ಬರುತ್ತೆ. ಹಾಗೇನೆ ಚಾರ್ಜಿಂಗ್ 0% ಆಗೋವರೆಗೂ ಯೂಸ್ ಮಾಡ್ತಾ ಇರ್ತಾರೆ. ಇದನ್ನ ಅವಾಯ್ಡ್ ಮಾಡಿ ಅಟ್ಲೀಸ್ಟ್ 10% ಬಂದಾಗ ಮೊಬೈಲ್ ಚಾರ್ಜ್ ಹಾಕಕ್ಕೆ ಟ್ರೈ ಮಾಡಿ. ಇದರಿಂದನೂ ಬ್ಯಾಟರಿ ಲೈಫ್ ಇಂಪ್ರೂವ್ ಆಗುತ್ತೆ. ಸೆವೆಂತ್ ಟಿಪ್ ಬಂದು ಮೊಬೈಲ್ ಅಲ್ಲಿ ಡಾರ್ಕ್ ಮೋಡ್ ಆದ್ರೂ ಯೂಸ್ ಮಾಡಿ. ಹಾಗೇನೆ ಬ್ಲಾಕ್ ವಾಲ್ ಪೇಪರ್ ಇಲ್ಲ ಬ್ಲಾಕ್ ಥೀಮ್ ಆದ್ರೂ ಯೂಸ್ ಮಾಡಿ. ಇದರಿಂದ ಬ್ಯಾಟರಿ ಲೈಫ್ ಆದ್ರೂ ಇಂಪ್ರೂವ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಟಿಪ್ಸ್ ಏನಾದರೂ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ.